ಮನಸ್ಸಿನಲ್ಲಿ ಶನಿದೇವರ ಬಗ್ಗೆ ಭಯ ಹಾಗೂ ಕೆಲವು ಕೆಟ್ಟ ಅಭಿಪ್ರಾಯಗಳಿವೆ. ಆದರೆ ನಮ್ಮಲ್ಲಿ ಉತ್ತಮ ಹವ್ಯಾಸಗಳಿದ್ದರೆ, ಉತ್ತಮ ಗುಣಗಳಿದ್ದರೆ ಶನಿಯು ನಮಗೆ ಒಳಿತನ್ನೇ ಮಾಡುತ್ತಾರೆ ಎಂಬುದು ಹಲವರಿಗೆ ತಿಳಿದಿಲ್ಲ. ಶನಿದೇವರ ಆಶೀರ್ವಾದಕ್ಕಾಗಿ ನಾವು ಯಾವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು, ಶನಿಯು ಇಷ್ಟಪಡುವ ಅಭ್ಯಾಸಗಳನ್ನು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶನಿದೇವರು ಯಾವಾಗಲೂ ನ್ಯಾಯದ ಪರವೇ ನಿಲ್ಲುತ್ತಾರೆ. ನೀವು ಜೀವನದಲ್ಲಿ ಈ 22 ಅಭ್ಯಾಸಗಳನ್ನು ಹೊಂದಿದ್ದರೆ ಶನಿದೇವರು ನಿಮ್ಮನ್ನು ಎಂದಿಗೂ ಕಾಡುವುದಿಲ್ಲ. ಹಾಗೆಯೇ ಅವರ ಆಶೀರ್ವಾದವು ಯಾವಾಗಲೂ ನಿಮ್ಮ ಮೇಲಿರುತ್ತದೆ. ಪ್ರತಿ ಇಕ್ಕಟ್ಟಿನಲ್ಲೂ ನಿಮ್ಮ ಜೊತೆಗಾರನಾಗುವ ಮೂಲಕ ಅವರು ನಿಮಗೆ ದಾರಿ ತೋರಿಸುತ್ತಾರೆ. ಆ ಅಭ್ಯಾಸಗಳು ಯಾವುವು ಎಂಬುದನ್ನು ಈಗ ತಿಳಿಯೋಣ. 1. ಉಗುರುಗಳನ್ನು ಬೆಳೆಸಬಾರದು. ಪ್ರತಿನಿತ್ಯ ಉಗುರುಗಳನ್ನು ಕತ್ತರಿಸಿ ಸ್ವಚ್ಛವಾಗಿಟ್ಟುಕೊಳ್ಳುವವರನ್ನು ಶನಿಯು ಯಾವಾಗಲೂ ಕಾಪಾಡುತ್ತಾರೆ. ಆದ್ದರಿಂದ ನಿಮ್ಮ ಉಗುರುಗಳನ್ನು ಕತ್ತರಿಸುವಲ್ಲಿ ನೀವು ಇದ್ದಕ್ಕಿದ್ದಂತೆ ಸೋಮಾರಿಯಾದರು ಅಥವಾ ನಿಮ್ಮ ಉಗುರುಗಳು ಕೊಳಕಾಗಿದ್ದರೂ ಶನಿ ದಶೆಯನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ನಿಮ್ಮ ಉಗುರುಗಳನ್ನು ಕತ್ತರಿಸುವ ಅಭ್ಯಾಸವನ್ನು ಎಂದಿಗೂ ಬಿಡಬೇಡಿ. 2. ದಾನ ಮಾಡುತ್ತಿರಬೇಕು. ಕೈಲಾಗದವರಿಗೆ ಆಗಾಗ ಸಹಾಯ ದಾನವನ್ನು ಮಾಡುತ್ತಿರಬೇಕು. ಇದರಿಂದ ಶನಿದೇವರು ನಿಮ್ಮ ಮೇಲೆ ವಿಶೇಷ ಅನುಗ್ರಹವನ್ನು ತೋರುತ್ತಾರೆ. ನೀವು ಕರಿಬೇವು, ಎಳ್ಳು, ಉದ್ದಿನಬೇಳೆ ಮತ್ತು ವಸ್ತ್ರಗಳನ್ನು ಬಡವರಿಗೆ ಪ್ರಾಮಾಣಿಕ ಹೃದಯದಿಂದ ದಾನ ಮಾಡಿದರೆ ಶನಿದೇವರು ನಿಮ್ಮನ್ನು ಯಾವಾಗಲೂ ಆಶೀರ್ವದಿಸುತ್ತಾರೆ. 3. ಛತ್ರಿ ದಾನ. ಬಿಸಿಲು ಮತ್ತು ಮಳೆಯಿಂದ ರಕ್ಷಿಸಲು ಕೊಡೆಗಳನ್ನು ದಾನ ಮಾಡುವವರ ಮೇಲೆ ಶನಿದೇವರ ನೆರಳು ಯಾವಾಗಲೂ ಇರುತ್ತದೆ. ಈ ಅಭ್ಯಾಸ ಇಲ್ಲಿಯವರೆಗೂ ಇಲ್ಲದಿದ್ದರೆ ತಕ್ಷಣ ಅದನ್ನು ನಿಮ್ಮ ಒಳ್ಳೆಯ ಅಭ್ಯಾಸಗಳಲ್ಲಿ ಸೇರಿಸಿ. 4. ನಾಯಿಗಳ ಸೇವೆ. ನಾಯಿಗಳ ಸೇವೆ ಮಾಡುವವರಿಗೆ ಶನಿದೇವರು ಸದಾಕಾಲ ಕೃಪೆ ತೋರುತ್ತಾರೆ. ಶನಿದೇವರು ನಾಯಿಗಳಿಗೆ ಆಹಾರ ನೀಡುವವರ ಎಲ್ಲಾ ತೊಂದರೆಗಳನ್ನು ನಿವಾರಿಸುತ್ತಾರೆ ಮತ್ತು ಎಂದಿಗೂ ಅವರಿಗೆ ಕಿರುಕುಳ ನೀಡುವುದಿಲ್ಲ. ಆದ್ದರಿಂದ ನೀವು ಸಹ ನಾಯಿಗಳನ್ನು ಪ್ರೀತಿಸುತ್ತಿದ್ದರೆ ಶನಿಯು ಯಾವಾಗಲೂ ಜೀವನದಲ್ಲಿ ನಿಮ್ಮನ್ನು ರಕ್ಷಿಸುತ್ತಾರೆ. 5. ಇಂತಹವರಿಗೆ ಸಹಾಯ ಹಸ್ತ ನೀಡಿ. ಯಾವುದೇ ಅಸಹಾಯಕರಿಗೆ ಸಹಾಯ ಮಾಡುವುದು ಶನಿಯನ್ನು ಸಂತೋಷಪಡಿಸಲು ಸಹಾಯ ಮಾಡುತ್ತದೆ. ಯಾರು ಅಸಹಾಯಕರನ್ನು ನಿರ್ಲಕ್ಷಿಸುವುದಿಲ್ಲವೋ, ನಿಸ್ವಾರ್ಥದಿಂದ ಅವರಿಗೆ ಸಹಾಯ ಮಾಡುತ್ತಾರೋ ಅಂತಹವರಿಗೆ ಶನಿದೇವರು ಜೀವನದಲ್ಲಿ ಸಂತೋಷವಾಗಿರುವಂತೆ ಆಶೀರ್ವದಿಸುತ್ತಾರೆ. ಹಾಗೆಯೇ ಅವರು ಯಶಸ್ಸು ಹಾಗೂ ಪ್ರಗತಿ ಗಳಿಸಲು ದಾರಿ ಮಾಡಿಕೊಡುತ್ತಾರೆ. 6. ಶನಿವಾರ ಉಪವಾಸ. ಶನಿವಾರದಂದು ಉಪವಾಸ ಮಾಡುವ ಮೂಲಕ ಅಗತ್ಯವಿರುವವರಿಗೆ ನಿಮ್ಮ ಪಾಲಿನ ಆಹಾರವನ್ನು ನೀಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಆಗ ಶನಿದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಎಂದಿಗೂ ಆಹಾರದ ಕೊರತೆಯಾಗಲಿ ಅಥವಾ ಸಂಪತ್ತಿನ ಕೊರತೆಯಾಗಲಿ ಉಂಟಾಗುವುದಿಲ್ಲ. 7. ಮೀನುಗಳಿಗೆ ಆಹಾರ ನೀಡಿ. ಮೀನನ್ನು ತಿನ್ನದೆ ಅವುಗಳಿಗೆ ಆಹಾರ ನೀಡುವವರ ಮೇಲೆಯೂ ಶನಿದೇವರ ಕೃಪೆ ಇರುತ್ತದೆ. ಆದ್ದರಿಂದ ನೀವು ಮೀನುಗಳಿಗೆ ಆಹಾರವನ್ನು ನೀಡುವ ಅಭ್ಯಾಸವನ್ನು ಹೊಂದಿದ್ದರೆ ನೀವೇ ಅದೃಷ್ಟವಂತರು. ಎಂದಿಗೂ ಈ ಅಭ್ಯಾಸವನ್ನು ಬಿಡಬೇಡಿ. 8. ಪ್ರತಿದಿನ ಸ್ನಾನ. ಪ್ರತಿನಿತ್ಯ ಸ್ನಾನ ಮಾಡುವ ಮೂಲಕ ಸ್ವಚ್ಛತೆಯನ್ನು ಕಾಪಾಡಿಕೊಂಡವರು ಶನಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಶನಿದೇವರಿಗೆ ಸ್ವಚ್ಛತೆ ಎಂದರೆ ಬಲು ಇಷ್ಟ. ಹಾಗಾಗಿ ಯಾರು ಶುದ್ಧವಾಗಿರುತ್ತಾರೋ ಅವರಿಗೆ ಶನಿದೇವರು ಸಹಾಯ ಹಸ್ತ ಚಾಚುತ್ತಾರೆ. 9. ಎಣ್ಣೆ ಅಥವಾ ಔಷಧಿಯನ್ನು ದಾನ ಮಾಡಬೇಕು. ಪುಷ್ಯ, ಅನುರಾಧ, ಉತ್ತರ ಹಾಗೂ ಭಾದ್ರಪದ ನಕ್ಷತ್ರವಿರುವ ದಿನದಂದು ಎಣ್ಣೆ ಅಥವಾ ಔಷಧಿಯನ್ನು ದಾನ ಮಾಡಬೇಕು. ಹಾಗೆಯೇ ಉಪ್ಪು, ಸಾಸಿವೆ ಹಾಗೂ ಎಳ್ಳನ್ನು ಸಹ ಇದೇ ನಕ್ಷತ್ರಗಳಿರುವ ದಿನದಂದು ದಾನ ಮಾಡಬೇಕು. 10. ಕಷ್ಟದಲ್ಲಿರುವವರ ಕೈ ಎಂದಿಗೂ ಬಿಡಬಾರದು. ಕಷ್ಟದಲ್ಲಿರುವವರಿಗೆ, ದುಃಖದಲ್ಲಿರುವವರಿಗೆ ಮತ್ತು ಶ್ರಮಜೀವಿಗಳಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುವವರು ಶನಿದೇವರಿಗೆ ತುಂಬಾ ಇಷ್ಟವಾಗುತ್ತಾರೆ. ಶನಿದೇವರು ಅವರ ಎಲ್ಲಾ ತೊಂದರೆಗಳನ್ನು ನಿವಾರಿಸುತ್ತಾರೆ. 11. ಗೌರವ ನೀಡುವ ಅಭ್ಯಾಸ. ಶನಿದೇವರು ಯಾವಾಗಲೂ ವೃದ್ಧರಿಗೆ ಹಾಗೂ ತಂದೆ ತಾಯಿಗಳಿಗೆ ಗೌರವ ನೀಡುವವರನ್ನು ಹಾಗೂ ಇತರೆ ಸ್ತ್ರೀಗಳನ್ನು ತಾಯಿಯಂತೆ ಕಾಣುವವರನ್ನು ಎಂದಿಗೂ ಇಷ್ಟಪಡುತ್ತಾರೆ. 12. ಮರವನ್ನು ನೆಟ್ಟು ಪೂಜಿಸಬೇಕು. ಶನಿದೇವರನ್ನು ಮೆಚ್ಚಿಸಲು ಮರಗಳನ್ನು ನೆಡುವುದು ಮತ್ತು ಪೂಜೆ ಮಾಡುವುದು ಬಹಳ ಮುಖ್ಯ. ಶನಿಯು ಅರಳಿ ಮರವನ್ನು ಮತ್ತು ಆಲದ ಮರವನ್ನು ಪೂಜಿಸುವವರನ್ನು ಆಶೀರ್ವದಿಸುತ್ತಾರೆ. 13. ಶಿವನ ಆರಾಧನೆ. ಶಿವನ ಆರಾಧನೆಯು ಶನಿಯನ್ನು ಮೆಚ್ಚಿಸುತ್ತದೆ. ಶಿವಲಿಂಗಕ್ಕೆ ನೀರು ಅರ್ಪಿಸಿ ಪ್ರಾರ್ಥನೆ ಸಲ್ಲಿಸುವವರನ್ನು ಶನಿದೇವರು ಯಾವಾಗಲೂ ಸಂತೋಷದಿಂದ ಹರಿಸುತ್ತಾರೆ. 14. ಪೂರ್ವಜರ ಶ್ರಾದ್ದ. ತಮ್ಮ
ಪೂರ್ವಜರಿಗೆ ಶ್ರಾದ್ದ ಮಾಡುವವರಿಗೆ ಸಂತಸದಿಂದ ಶನಿದೇವರು ಅವರ ಕಷ್ಟಗಳನ್ನು ದೂರ ಮಾಡುತ್ತಾರೆ. ಆದ್ದರಿಂದ ಈ ಅಭ್ಯಾಸವನ್ನು ಯಾವಾಗಲೂ ಇಟ್ಟುಕೊಳ್ಳಿ. 15. ಸನ್ಮಾರ್ಗದಲ್ಲಿ ನಡೆಯಬೇಕು. ಯಾರೊಬ್ಬರಿಗೂ ಹಾನಿಯಾಗದಂತೆ ಸನ್ಮಾರ್ಗವನ್ನು ಅನುಸರಿಸಿ ಹಣವನ್ನು ಸಂಪಾದಿಸುವವರಿಗೆ ಶನಿಯು ಅಪಾರ ಲಕ್ಷ್ಮಿಯ ವರವನ್ನು ನೀಡುತ್ತಾರೆ. ಯಾರು ಅತಿ ಆಸೆಯನ್ನು ಹೊಂದಿರುತ್ತಾರೋ ಅವರ ಮೇಲೆ ಶನಿಯು ಕೋಪಿಸಿಕೊಳ್ಳುತ್ತಾರೆ ಮತ್ತು ಅವರಿಗೆ ಯಾವುದೇ ಕಾರಣಕ್ಕೂ ಸಹಾಯವನ್ನು ಮಾಡುವುದಿಲ್ಲ. 16. ಹನುಮಾನ್ ಪೂಜೆ. ಯಾರು ಹನುಮಂತನನ್ನು ಹೆಚ್ಚಾಗಿ ಪೂಜಿಸುತ್ತಾರೋ, ಯಾರು ಹನುಮಂತನ ನಾಮಸ್ಮರಣೆಯನ್ನು ಮಾಡುತ್ತಿರುತ್ತಾರೋ ಅವರಿಗೆ ಎಂದಿಗೂ ಶನಿ ಕೆಟ್ಟದ್ದನ್ನು ಮಾಡುವುದಿಲ್ಲ. 17. ಕೃಷ್ಣನ ಭಕ್ತರು. ಶ್ರೀಕೃಷ್ಣನ ಭಕ್ತರಿಗೆ ಶನಿದೇವರು ಸಹ ಸ್ನೇಹಿತರಾಗಿರುತ್ತಾರೆ. ಅವರಿಗೆ ಎಲ್ಲ ವೇಳೆಯಲ್ಲಿಯೂ ಸಹಾಯ ಹಸ್ತ ಚಾಚುತ್ತಾರೆ. 18. ಶಿವನ ಪೂಜೆ. ಶನಿಯನ್ನು ಮೆಚ್ಚಿಸಲು ಶಿವನ ಪೂಜೆಯನ್ನು ಮಾಡಬೇಕು. ಶನಿದೇವರು ಶಿವನನ್ನು ತನ್ನ ಗುರು ಎಂದು ಪರಿಗಣಿಸುತ್ತಾರೆ. ಪ್ರತಿ ದಿವಸ ಪೂಜೆ ಮಾಡುವಾಗ ನೀವು ಶನಿ ಸ್ತೋತ್ರದೊಂದಿಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಸೇರಿಸಿ ಜಪಿಸಿದರೆ ನಿಮಗೆ ಸಾಕಷ್ಟು ಲಾಭವಾಗುತ್ತದೆ. 19. ಮದ್ಯಪಾನ. ಮದ್ಯ ಸೇವನೆ ಶನಿದೇವರಿಗೆ ಕೋಪ ತರಿಸುತ್ತದೆ. ಮದ್ಯಪಾನದಿಂದ ದೂರವಿರುವವರಿಗೆ ಶನಿದೇವರ ಕೃಪೆ ಇರುತ್ತದೆ. ನಿಮಗೆ ಮದ್ಯಪಾನ ಪ್ರತಿದಿನ ಬಿಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಶನಿವಾರದಂದು ಬಿಟ್ಟುಬಿಡಿ. 20. ಸಸ್ಯಾಹಾರಿ ಅಭ್ಯಾಸ. ಯಾರು ಸಸ್ಯಾಹಾರವನ್ನು ಸೇವಿಸುತ್ತಾರೋ ಮತ್ತು ಮಾಂಸ ಮೀನುಗಳ ಸೇವನೆಯಿಂದ ದೂರವಿರುತ್ತಾರೋ ಶನಿದೇವರು ಅವರ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸುತ್ತಾರೆ. 21. ಏಳುಮುಖಿ ರುದ್ರಾಕ್ಷಿ. ಶನಿದೇವರು ಏಳುಮುಖಿ ರುದ್ರಾಕ್ಷಿಯನ್ನು ಧರಿಸಿದವರ ಅದೃಷ್ಟದ ಬಾಗಿಲನ್ನು ತೆರೆಯುತ್ತಾರೆ. ಆದ್ದರಿಂದ ರುದ್ರಾಕ್ಷಿಯನ್ನು ಇಷ್ಟಪಡುವವರು ಅಥವಾ ರುದ್ರಾಕ್ಷಿಯನ್ನು ಧರಿಸುವ ಅಭ್ಯಾಸವನ್ನು ಹೊಂದಿರುವವರು ಶನಿದೇವರಿಂದ ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೆ. 22. ಹನುಮಾನ್ ಚಾಲೀಸ. ಹನುಮಾನ್ ಚಾಲೀಸವನ್ನು ಪ್ರತಿದಿನ ಪಠಿಸಿದರೆ ಶನಿಯ ದುಷ್ಪರಿಣಾಮಗಳಿಂದ ದೂರವಿರಬಹುದು. ಪ್ರತಿ ಶನಿವಾರ ಮತ್ತು ಮಂಗಳವಾರದಂದು ಸುಂದರಕಾಂಡ ಪಠಿಸಿದರೆ ಬಹಳ ಒಳ್ಳೆಯದು. ಸುಂದರಕಾಂಡ ಪಠನ ಪೂರ್ಣಗೊಂಡ ನಂತರ ಹನುಮಂತನಿಗೆ ಪ್ರಸಾದ ಅರ್ಪಿಸುವುದನ್ನು ಮರೆಯಬೇಡಿ. ಇದೇ ಸ್ನೇಹಿತರೆ, ಶನಿದೇವರ ಕೃಪೆಗೆ ಪಾತ್ರರಾಗಲು ನೀವು ಪಾಲಿಸಬೇಕಾದ ಸುಲಭ ನಿಯಮಗಳು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಆಸಕ್ತಿಕರ ವಿಷಯಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.